ನಾವು 10 ವರ್ಷದಿಂದ ರೀ ನೀರು ಕೊಟ್ಕೊಂತ ಬಂದಿದ್ದೀವಿ ರೀ. ಯಾಕಂದ್ರೆ ಪ್ರತಿ ವರ್ಷ ಮಳೆ ಚಲೋ ಆಕೈತಿ ರೀ. 10 ವರ್ಷದಿಂದ ನೀರು ಕೊಡತ್ತೀವಿ ನಾವು ಊರಾನ ಜನರಿಗೆ ರೀ. ಒಯ್ತಿದ್ರಿ ನಮ್ಮ ಬೆಳೆನೂ ಬದುಕ್ತಿದ್ದು ರೀ. ಈ ವರ್ಷ ಮಳೆನೇ ಇಲ್ಲ ಅನ್ನೋದಕ್ಕಾಗಿ ರೀ ನೀರಿಂದ ಅಭಾವ ಐತ್ರಿ ಸರ್. ಈಗ ನೀರು ಬಿಟ್ಟು ಹೊಲಕ್ಕೆ ಹಾಸಿದ್ರೆ ಹೊಲ ಬದುಕ್ತಿತ್ತು ರೀ. ಆದ್ರೆ ನೀರು ಕೊಟ್ಕೊಂತ ಬಂತೀವಲ್ಲ ರೀ, ಅಂದ್ರೆ ಏನೋ ಒಂದು ಜನರಿಗೆ ಅನುಕೂಲ ಆಗಲಿ ಅಂತೇಳಿ ನೀರು ಕೊಡತ್ತೀವಿ ರೀ ಸರ್. ಮೊದಲಿಂದ ಕೊಟ್ಟಿದ್ದೀವಲ್ಲ ರೀ, ಅದಕ್ಕಾಗಿ ಈ ಸಲ ಮಳೆ ಆಗದಕ್ಕಾಗಿ ರೀ ಅವ್ರಿಗೆ ನೀರು ಕೊಟ್ಟಿವಿ ರೀ. ನಮ್ಮ ಬೆಳೆ ಎಲ್ಲ ಒಣಗಿ ಹೋತ್ರಿ ಸರ್. ನೀರು ಕೊಡೋದು ಏನಿಲ್ಲ ರೀ ಸರ್. ನೀರು ನಾವು ಏಕ ಕೊಟ್ಕೋತ ಬಂದಿವಿ ರೀ. ಅಂದ್ರೆ ಕುಡಿ ನೀರು ಹಾಕತ್ತಲ್ಲ ರೀ ಸರ್. ನೀರಿನ ಅಭಾವ ಇದ್ರೆ ಕುಡಿಯಾಕಂತ ಒಯ್ಲಿ ಅಂತೇಳಿ ರೀ ಬಡ್ಡಿಂದ ಕೊಟ್ಕೋತ ಬಂದೀವಿ ರೀ ನಾವು. ಹ್ಞೂ ರೀ, ನಮ್ಮ ಹಿರಿಯರ ಒಟ್ಟು ಕೊಡಂದಾರ ರೀ, ಕೊಡ್ತೀವಿ ರೀ ಸರ್. ಅದಕ್ಕಾಗಿ ಬೆಳೆ ಎಲ್ಲ ಒಣಗಿ ಹೋತ್ರಿ. ಮಳೆ ಆಗಿದ್ರೆ ಸಮಸ್ಯೆನ ಬರ್ತಿರ್ಕಿಲ್ಲ ರೀ ಸರ್. ಅವ್ರಿಗೂ ಹಾಕೈತ್ರಿ, ನಮ್ಮ ಬೆಳೆಗೂ ಹಾಕೈತ್ರಿ. ಮಳೆ ಆದಕ್ಕಾಗಿ ಬೋರು ಎಲ್ಲ ಕಡಿಮೆ ಆತ್ರಿ ನೀರು. ಗೊಂಜಾಳ ಒಣಗೈತ್ರಿ ಸರ್. ಹೆಸರಂತಿ ಎಲ್ಲ ಮುಗ್ದ ಹೋಗೈತ್ರಿ, ಬಾದಾಗೈತ್ರಿ. ನಮ್ದು 13-14 ಎಕರೆ ಹಾಕತ್ರಿ ಸರ್. 14 ಎಕರೆ ಸರ್. ಹ್ಞೂ ರೀ ಸರ್. 3-4-5 ಥರ ಬೆಳೆ ಹಾಕಿದ್ವಿ ರೀ ಸರ್. ಯಾವ್ದು ಒಂದು ಸರಿ ಇಲ್ಲ. ಎಕರೆಗೆ ಒಂದು 40,000 ರೀ ಸರ್. 40-50 ಸಾವಿರ ತನಕ ಬರ್ತೈತೆ ರೀ ಒಂದು ಎಕರೆ ಮಳೆ ಆಗಿದ್ರೆ ರೀ. ಈ ಸಲ ಕೈಲಿಂದ ಎಕರೆಗೆ ಒಂದು 15,000-20,000 ಎಲ್ಲ ಖರ್ಚು ಮಾಡೀವಿ ರೀ ಸರ್. ಅದೆಲ್ಲ ಕೈಲಿಂದ ರೀ. ಅದು ಎಲ್ಲ ಸಾಲಾಗಿಲ್ಲ ಮಾಡಿ ಹಾಕಿವ್ರಿ. ಬಂದಿಂದ ಕೊಟ್ರ ಅಂತಂತೇಳಿ ಒಂದು 7-8 ದನ ಇದ್ದು ರೀ ಸರ್. ನಮ್ಮ 2 ಎಮ್ಮೆ ಇದ್ದು ರೀ, 2 ಎತ್ತು ಇದ್ದು ರೀ, ಇನ್ನೂ 2 ಆಕಳ್ರಿ, 2 ಆಡಿದ್ದು ರೀ. ಮಳೆ ಆಗದಕ್ಕಾಗಿ ರೀ ಮೇವು ಇಲ್ದಕ್ಕೆ ಅವನು ನಿನ್ನೆ ಕೇಳಿದಟ್ಟು ರೇಟಿಗೆ ಕೊಟ್ಟು ಬಂದಿರಿ ಸರ್. 1 ವಾರ ಆತ್ರಿ ಕೊಟ್ಟು. ಬೋರ್ ನೀರು ಮಳೆ ಆದ್ರೆ ಇರ್ತತ್ರಿ ಸರ್, ಕವರ್ ಮಾಡ್ದತ್ರಿ. ಮಳೆನೇ ಇಲ್ಲಂದ್ರೆ ಭೂಮಿಯಾಗ ನೀರೇ ಇರಂಗಿಲ್ಲ ಸರ್. ಬಂದಾಗಿಲ್ಲ ಸರ್. ಕುಡಿ ಪೂರ್ತಿಯಾಗ ಐತ್ರಿ ಸರ್. ನಮ್ಗಟ್ಟು ಆಕತ್ರಿ, ಊರಾನವ್ರಿಗೆ ಅಟ್ಟು ಕುಡಿಯಾಕತ್ರಿ ಸರ್. ಬೆಳಿಗ್ಗೆ ಮಾತ್ರ ಒಂದಿಟ್ಟು ಹಾಯಂಗಿಲ್ಲ ರೀ. 10 ವರ್ಷದಿಂದ ರೀ. ಯಾಕೆ ಏನು ನೀರು ಸಮಸ್ಯೆ ಭಾಳ ಇದೆ ಊರಲ್ಲಿ? ಹ್ಞೂ ರೀ, ನೀರು ಸಮಸ್ಯೆ ಐತ್ರಿ. ಯಾಕೆ ಅಂದ್ರೆ ನಿಮ್ಮ ಬೆಳೆಗಳಿಗೆಲ್ಲ ಹಾಯಿಸೋದಿಲ್ವ ನೀವು? ಇಲ್ಲ ರೀ, ಮಳೆಗಾಲ ಆದಾಗ ನಡಿತೈತೆ ರೀ. ಮಳೆಗಾಲ ಆಗಲ್ದಾಗ ಅವ್ರಿಗೆ ಕೊಡ್ತೀವಿ ರೀ. ನಮ್ದು ಆಕೈತಿ ಕರೆ ರೀ. ಮತ್ತು ಅದು ಪುಣ್ಯದ ಕೆಲಸ ಪುಣ್ಯ ಮಾಡ್ಬೇಕಾಗೈತೆ ರೀ. ಏನಂತಾರೆ ನಿಮ್ಮ ಊರಾನ ಮಂದಿ ಎಲ್ಲ ನಿಮ್ಮ ಈ ನೀರು ಕೊಡೋದು ನೋಡಿ? ಏನು ಅಂತಾರೆ ರೀ, ಪುಣ್ಯ ಮಾಡ್ತೀರಿ ಬಿಡಿ, ಚಲೋ ಆಗಲಿ ಅಂತ ಹೇಳ್ತಾರೆ ರೀ. ಮತ್ತೇನು ನೀವು ಬೆಳೆ ಒಣಗಿಸ್ಕೊಂಡು ನಮ್ಗೆ ಕೊಡ್ತೀರಿ ಅಂದ್ರೆ ನೀವು ಪುಣ್ಯದ ಕೆಲಸ ಮಾಡಿರಿ, ಒಳ್ಳೆ ಕೆಲಸ ಮಾಡಿರಿ ಅಂತಾರೆ. ಬಟ್ ಇದನ್ನು ಮುಂದುವರ್ಸ್ಕೊಂಡು ಹೋಗ್ತೀರಿ ಹಂಗೆ? ಹ್ಞೂ ರೀ ಸರ್. ಭಾಳ ಐತ್ರಿ ನೀರಿನ ಸಮಸ್ಯೆ. ನಾವು ಈಗ ಪುಣ್ಯವಂತ್ರಿ ಈಗ 10 ವರ್ಷ ದಿನ ಆತ್ರಿ ನೀರು ಕೊಡಾಕೈತೇವ್ರಿ ನಮಗೆ ರೀ. ಉಳಿಗಡ್ಡೆ ಅವರು ಅವ್ರದಿಂದ ಮತ್ತು ಪುಣ್ಯ ರೀ ನಮ್ಗೆ ನೀರು ಅವ್ರದಾಗ ಕುಡಿಯಾಕ. ಮತ್ತು ಇದು ಸರ್ಕಾರ ಅಂತ ನಮ್ಗೆ ಅಲ್ಲಿ ಟ್ಯಾಂಕ್ ಮಾಡಿದಾರೆ. ಅದಕ್ಕೆ ನೀರು ಬಿಟ್ಟಿಲ್ಲ. ಅದಕ್ಕೆ ಚಾಯ ಕುಣಿಸಂದ್ರೆ ಅದಕ್ಕೆ ಚಾಯವನ್ನು ಕುಣಿಸೋರು, ನೀರು ಬಿಡುವಾರು ಅದಕ್ಕೆ ರೀ. ಸಮಸ್ಯೆ ಆಗೈತೆ. ಹ್ಞೂ ರೀ, ನೀರು ಭಾಳ ಸಮಸ್ಯೆ ಐತ್ರಿ. ಬೆಳೆ ಅವ್ರ ಪಾಪ ಒಣಗಿರೋ ಸದ್ಯಕ್ಕೆ ಪುಣ್ಯವಂತರು ನಮ್ಗೆ ನೀರು ಕೊಟ್ಟಾರೆ ಕುಡಿಯಾಕ್ರಿ. ಅವ್ರ ಬೆಳೆ ಏನು ಒಣಗಾತಾವ? ಹಾಂ, ಬೆಳೆ ಒಣಗಾತಾವ್ರಿ ಅವರು. ಹಾಂ, ಅವರು ಒಣಗಿರೋ ಸದ್ಯಕ್ಕೆ ನಮ್ಗೆ ನೀರು ಕೊಡಾಕತ್ತಾರೆ ಕುಡಿಯಾಕ. ಅವ್ರಿಗೆ ದೇವ್ರು ಚಲೋ ಮಾಡಿರಿ. ಅವ್ರು ನೀರು ನಮಗೆ ಕೊಟ್ಟು ಪುಣ್ಯ ಮಾಡಿದ್ದಾರೆ. ಅವ್ರಿಂದ ನಾವು ಒಂದು ನೀರು ಕುಡಿಯಾಕೈತೀವಿ ರೀ. ಅವ್ರಿಗೆ ಚಲೋ ಆಗಲ್ರಿ ಅಪ್ಪ, ದೇವ್ರ ಪುಣ್ಯ ಆಗಲ್ರಿ, ಚಲೋ ಆಗಲ್ರಿ ಅವ್ರಿಗೆ.